ಅಕ್ಕಿ ಡಬ್ಬದಲ್ಲಿ ಹುಳುಗಳು ಬೀಳ್ತಾ ಇದ್ದರೆ ಒಂದೆರಡು ಬಾತ್ ಎಲೆಯನ್ನು ಹಾಕಿ ಮುಚ್ಚಿಡಿ, ಹುಳುಗಳು ಬರೋದಿಲ್ಲ. ಅಕ್ಕಿ ಯಾವಾಗಲೂ ಖಾಲಿ ಆಗದೇ ಇರೋ ರೀತಿ, ತುಂಬಿರೋ ರೀತಿ ನೀವು ನೋಡಿಕೊಂಡ್ರೆ ಲಕ್ಷ್ಮೀ ಕಟಾಕ್ಷ ದೊರೆಯುತ್ತೆ. ಉಪ್ಪು ಮತ್ತು ಹುಣಸೆ ಹಣ್ಣನ್ನು ಗ್ಲಾಸ್ ಜಾರ್ ಅಥವಾ ಪಿಂಗಾಣಿ ಜಾರಲ್ಲೇ ಇಡಬೇಕು. ಇನ್ನು ಉಪ್ಪೇನಾದರೂ ನೀರು ಬಿಟ್ಕೋತಾ ಇದ್ದರೆ ಉಪ್ಪಿನ ಮೇಲೆ ಒಂದು ಟಿಶ್ಯೂ ಪೇಪರನ್ನು ಇಟ್ಟು ಮುಚ್ಚಿಟ್ರೆ ನೀರು ಬಿಟ್ಕೊಳ್ಳೋದು ತಪ್ಪುತ್ತೆ. ಪ್ರತಿನಿತ್ಯ ಅಡುಗೆಗೆ ಯೂಸ್ ಮಾಡ್ತಾ ಇರುವಂಥ ಈ ಕಾಮನ್ ಪುಡಿಗಳನ್ನು ಒಂದು ಡಬ್ಬದಲ್ಲಿ ಈ ರೀತಿ ಹಾಕಿಟ್ರೆ ಬೇರೆ ಬೇರೆ ಡಬ್ಬಗಳನ್ನು ಹುಡುಕೋ ಅಗತ್ಯ ಇರೋದಿಲ್ಲ. ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ ಮತ್ತು ಜೀರಾ ಪೌಡರ್ ಪ್ಯಾಕೆಟ್ ಸಮೇತನೇ ಇದರಲ್ಲಿ ಹಾಕಿದ್ರೆ ಒಳಗಡೆ ಪುಡಿ ಚೆಲ್ಲೋದಿಲ್ಲ, ಡಬ್ಬನೂ ಸಹ ಕ್ಲೀನಾಗಿರುತ್ತೆ. ಇನ್ನು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಹೋಲ್ ಸ್ಪೈಸಸನ್ನು ಈ ರೀತಿ ಒಂದೇ ಡಬ್ಬದಲ್ಲಿ ಬೇರೆ ಬೇರೆ ಕಂಪಾರ್ಟ್ಮೆಂಟಲ್ಲಿ ಹಾಕಿಡೋದ್ರಿಂದ ಒಟ್ಟಿಗೆ ಒಂದೇ ಸಲ ಎಲ್ಲ ತಗೊಂಡು ಯೂಸ್ ಮಾಡಿ ನೀಟಾಗಿ ಕ್ಲೋಸ್ ಮಾಡಿಡ್ಬೋದು. ಪ್ರತಿನಿತ್ಯ ಒಗ್ಗರಣೆಗೆ ಅಗತ್ಯವಿರುವ ವಸ್ತುಗಳನ್ನು ಒಂದೇ ಕಡೆ ಈ ರೀತಿ ಮಸಾಲ ಡಬ್ಬದಲ್ಲಿ ಹಾಕಿಟ್ರೆ ನೀಟಾಗಿರುತ್ತೆ, ಪ್ಲೇಸ್ ಸೇವ್ ಆಗುತ್ತೆ, ಟೈಮು ಸಹ ಸೇವ್ ಆಗುತ್ತೆ. ವುಡ್ಡನ್ನು, ಸ್ಟೀಲು, ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಬರುತ್ತೆ, ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು.